ಆ್ಯಕ್ಟಿಂಗ್ ಆ್ಯಕ್ಟರ್, ಡ್ಯಾನ್ಸಿಂಗ್ ಆ್ಯಕ್ಟರ್, ಸಿಂಗಿಂಗ್ ಆ್ಯಕ್ಟರ್ ಅಂಥದ್ದು ಭಾಳ ಕಡಿಮೆ. ನನಗೇನು ಅಂತ ಎಕ್ಸ್ಪರ್ಟ್ ಇಲ್ಲ ನಾನು, ಬಟ್ ಅಂಥದ್ದು ಕಡಿಮೆ. ಉದಾಹರಣೆ ಯಾರು ಕೊಡೋದು ಅಂದರೆ ಡಾಕ್ಟರ್ ರಾಜ್ಕುಮಾರ್ ಕೊಡೋದು. ಇನ್ನು ಕೆಲವರಿಗೆ ಕಷ್ಟ ಅದು, ಅಂಥ ಸುಮಾರು ಜನ ಇದ್ದಾರೆ, ಬೆರಳಿಕೆ ಎಷ್ಟು ಜನ ಸಿಗ್ತಾರೆ. ಸೊ ಪರಿಪೂರ್ಣ ಅನ್ನುವಂಥ ನಟ ಅಂದರೆ ಇವೆಲ್ಲವೂ ಇರಬೇಕು ಅಂತ ಹೇಳ್ತಾರೆ. ಆ ಹಿಂದೆ ಗುಬ್ಬಿ ಕಂಪ್ನಿಯವ್ರ ನಾಟಕದಲ್ಲಿ ಮಾಸ್ಟ್ರು ಏನವರು ಗುಬ್ಬಿ ವೀರಣ್ಣವರು ಅವರು ಕಳ್ಳನ ಪಾತ್ರ ಮಾಡ್ತಾಯಿದ್ರು. ಆದರೆ ನನಗೆ ತಿಳಿದ ಮಟ್ಟಿಗೆ ಅವ್ರದ್ದೆಲ್ಲ ಕೆಲವ್ರನ್ನೆಲ್ಲ ನೋಡಿದಾಗ ಅಂಥ ಚೆನ್ನಾಗಿ ಮಾಡಿದ್ದಾರೆ ಅವರು ಅಂತ ನನಗೆ ಅನಿಸಿಲ್ಲ. ಅವ್ರ ಪರ್ಸನಾಲಿಟಿ ಎಲ್ಲ ದಪ್ಪ ಹೇಗೋ ಇದು ಮಾಡ್ತಿದ್ರು. ಬಟ್ ಬೇರೆಯವರು ಕೆಲವರೆಲ್ಲ ಸಿನಿಮಾ ನಾಟಕ ಮಾಡಿದಾಗ ಅಲ್ಲೆಲ್ಲ ಕಾಣಿಸ್ತಾರೆ. ನಿನಗೋಸ್ಕರ ನಾನು ಇದು ಮಾಡ್ತಾಯಿದ್ದೀನಿ. ನಾನು ಯಾಕೆ ಕೇಕ್ ತರಲ್ಲ ಅಂದರೆ ನಮ್ಮ ಮೊಮ್ಮಕ್ಕಳಿಗೆ ತಿನ್ನಿಸೋದೇ ಇಲ್ಲ. ನಾನು ಅವ್ರಿಗೆ ತಿನ್ನಿಸ್ದೆ, ನಿಂಗೆ ತಂದು ಕೊಟ್ಟರೆ ನಾನು ದ್ರೋಹ ಮಾಡ್ದಂಗೆ ಆಗುತ್ತೆ ಅಂತ ನನಗೆ. ಬೇರೆ ಏನಾದ್ರು ತಪ್ಪು ತಿಳ್ಕೊಳ್ಳೋ ತರಲ್ಲ ಹಂಗಂದ್ರೆ ನನಗೆ ಬೇಸರ ಇಲ್ಲ. ಆದರೆ ನನ್ನ ಮೊಮ್ಮಕ್ಕಳನ್ನ ಮಾತ್ರ ನಾನು ಚೆನ್ನಾಗಿರ್ಬೇಕು ಅಂತ ಹೇಳ್ಕೊಂಡು ನಿಮಗೆ ತಂದುಕೊಡೋದ್ರಲ್ಲಿ ಅರ್ಥ ಇಲ್ಲ ಅಂತ ನನ್ನ ಒಂದು ಇದು. ಸೊ ನಾನೀಗ ಅದನ್ನು ಕಳ್ಳನ ಪಾತ್ರ ಮಾಡಿ ತೋರಿಸ್ತೀನಿ, ಆಯಿತಾ? ಹಾಗೆ ಇದರಿಂದ ನನಗೂ ಒಂದು ಅನುಕೂಲ ಏನಂದರೆ ಪ್ರಾಕ್ಟೀಸ್ ಆದಂಗೆ ಆಗುತ್ತೆ ಅನ್ನೋದು. ಮತ್ತೊಂದು ಆದರೆ ಬುಡುಬುಡಿಕೆ ಮಾಡ್ತೀನಿ, ಜನ ಬರುತ್ತಂತ ಅದೇ ವಿತ್ ಪರ್ಮಿಷನ್ ಸರ್ ಮಾಡ್ಬೋದು ಸರ್. ಯಾಕೆಂದ್ರೆ ನೀವು ಹೇಳಿದ್ರೆ ಏನು ನಿಮ್ಮ ಸಹಿಸ್ತದೆ ಅಂತ ಎಲ್ಲಿ ಮಾಡಿ ಕಳ್ಳನ ಪಾತ್ರ ಮಾಡಿ ತೋರಿಸ್ತೀನಿ. ಒಳ್ಳೆ ಸಮಯ, ಒಳ್ಳೆ ಸಮಯ, ಒಳ್ಳೆ ಸಮಯ, ಒಳ್ಳೆ ಸಮಯವು ಕಳ್ಳತನವ ಮಾಡಲು ನಗಿದೊಳ್ಳೆ ಸಮಯವು. ಒಳ್ಳೆ ಸಮಯ, ಒಳ್ಳೆ ಸಮಯ, ಒಳ್ಳೆ ಸಮಯವು ಕಳ್ಳತನವ ಮಾಡಲು ನಗಿದೊಳ್ಳೆ ಸಮಯವು. ಹೂದಿಟ್ಟ ದುಡ್ಡಿಗೆ, ಬಚ್ಚಿಟ್ಟ ದುಡ್ಡಿಗೆ, ಅನ್ಯಾಯದ ಆ ದುಡ್ಡಿಗೆ ನಾವೇ ಬಾಧ್ಯರು, ದಿಕ್ಕುಗೆಟ್ಟ ಮನೆಗೆ ನಾವೇ ಜವಾಬ್ದಾರರು. ಒಳ್ಳೆ ಸಮಯ, ಒಳ್ಳೆ ಸಮಯ, ಒಳ್ಳೆ ಸಮಯವು ಕಳ್ಳತನವ ಮಾಡಲು ನಗಿದೊಳ್ಳೆ ಸಮಯವು. ಕಳ್ತನ ಮಾಡತ್ತೆಪ್ಪು, ಕಳ್ತನ ಮಾಡತ್ತೆಪ್ಪು ಅಂತಾರೆ ಕೈಯಲ್ಲಾಗುತ್ತೆ. ಯಾಕಂದ್ರೆ ಬಡ್ಡಿ ಮಗು ಅಲ್ಲ, 64 ವಿದ್ಯಾಲಯಕ್ಕೆ ಇದು ಒಂದು ಅಂತ ಲೆಕ್ಕ ತಕ್ಕಂಡ ಮೇಲೆ ಅದು ಹೆಂಗೆ ತೆಪ್ಪು ಅಂತ ನಾನು ಅದು ಕೇಳ್ತೀನಿ. ಆದರೆ ಬಾಕಿ ಇದ್ದಕ್ಕೆಲ್ಲ ಸ್ಕೂಲು ಕಾಲೇಜು ಕಟ್ಸೋರೇ, ನಮ್ಮಿದ್ದಕ್ಕೆ ಮಾತ್ರ ಸ್ಕೂಲು ಕಾಲೇಜು ಕಟ್ಸಿಲ್ಲ. ಯಾಕೆ ಕಟ್ಸಿಲ್ಲ? ಗುರುಗಳೇ ಸಿಕ್ಕಾಕಿಲ್ಲ. ನಮ್ಮಂಥವಿದ್ರು ಕಸ್ಬಿನ ಊಟ ಮಾಡ್ಕೊಳಕ್ಕಿಲ್ಲ. ಆದರೂ ಹೇಳ್ತೀವಿ ನಮ್ಮಿದ್ದಕ್ಕಿರ ಕಿಮ್ಮತ್ತು ಬೇರೆ ಯಾವ ಇದ್ದಕ್ಕೂ ಇಲ್ಲ ಅಂತ. ಈಗ ಎಲ್ಲರೂ ತಮ್ಮ ಹೆಸರು ಮುಂದೆ MA, BA, LLB, ಡಾಕ್ಟ್ರಿ, ಇಂಜಿನಿಯರಿಂಗ್, ಸಾಫ್ಟ್ವೇರ್, ಹಾರ್ಡ್ವೇರ್ ಅಂತೆಲ್ಲ ಬೋರ್ಡ್ ಹಾಕುತ್ತಾರೆ. ಎಲ್ಲಿ ಕಳ್ಳ ಅಂತ 2 ಅಕ್ಷರ ತಮ್ಮ ಹೆಸರು ಮುಂದೆ ಹಾಕೊಂಡು ದಮ್ಮೈತಾ ನೋಡ್ತೀನಿ. ಹಾಗಾಗಿಲ್ಲ ಸ್ವಾಮಿ ಅಂತ ಚಿಲ್ಡ್ರೆ ಇದ್ದೀವಲ್ಲ. ಹಾಗೇನೆ ಬಾಕಿ ಇದ್ದಕ್ಕೂ ನಮ್ಮಿದ್ದಕ್ಕೂ ಭಾರಿ ವ್ಯತ್ಯಾಸ ಇದೆ. ಈಗ ಮನೆ ಮಠ ಮಾರಿ ಕಲ್ತು ಪಾಸ್ ಮಾಡಿ ಊರೂರು ಆಫೀಸಲ್ಲಿ ಹೋಗು ಬಾಕಿ ಇದ್ದಕ್ಕೆ. ಕಳ್ತನ ಪಾಸ್ ಮಾಡಿದ ಬಡ್ಡಿ ಮಗ ಊರಲ್ಲೇನು ಕಾಡಲ್ಲಿ ಅವನೇ ಅಂದ್ರು ಬಿಡಿದ್ರೆ ಹುಡ್ಕೊಂಡು ಹೋಗಿ ಹಿಡ್ಕೊಂಡ್ಬಂದು ಜೈಲಲ್ಲಿ ಕೆಲಸ ಕೊಡ್ತಾರೆ ಪೊಲೀಸ್ ಹತ್ರವ್ರು. ಹಾಗೇನೆ ಬಾಕಿ ನೌಕರಿಗೂ ನಮ್ಮ ನೌಕರಿಗೂ ಭಾರಿ ವ್ಯತ್ಯಾಸ ಇದೆ. ಈಗ ಕಾಪಿ ಹೊಡೆದು ಪಾಸ್ ಮಾಡಿ ಲಂಚ ಕೊಟ್ಟು ಕೆಲಸಕ್ಕೆ ಸೇರ್ಕೊಳ್ತಾರೆ. 18 ಬರೆಯೋ ಕಡೆ 81 ಬರೆಯೋ ಕಡೆ 18 ಬರ್ಕೊಂಡು ಸಿಕ್ಕಾಕೊಂಡ್ಬಿಡ್ತಾರೆ. ಮೊನ್ನೆ ಯಾವನೋ ಒಬ್ಬ ಇಂಜಿನಿಯರಿ ಫೆಬ್ರವರಿ 31ನೇ ತಾರೀಕು, ಯಾವತ್ತೇಳಿ ಫೆಬ್ರವರಿ 31ನೇ ತಾರೀಕು ಕೆರೆ ದುರಸ್ತಿ ಬಾಬತ್ತು 10,000 ರೂಪಾಯಿ ಅಂತ ಬರ್ತಿದ್ದಂತೆ. ಮೇಲಿನ ಆಫೀಸರ್ ಬಂದು ಅವನು ಡಿಗ್ರೇಡ್ ಮಾಡ್ಬಿಟ್ರಂತೆ. ನಮ್ಮಲ್ಲಿ ಡಿಗ್ರೇಡ್ ಅನ್ನೋದು ಇಲ್ಲ ಸ್ವಾಮಿ, ಏನಿದ್ರು ಹೈ ಗ್ರೇಡ್, ಪ್ರಮೋಷನ್ ಮೇಲೆ ಪ್ರಮೋಷನ್. ಈಗ 1ನೇ ಸಲ ಕಳ್ತನ ಮಾಡಿದ್ರೆ 6 ತಿಂಗಳು, 2ನೇ ಸಲ ಕಳ್ತನ ಮಾಡಿದ್ರೆ 1 ವರ್ಷ, ಹಿಂಗೆ ಪ್ರಮೋಷನ್ ಮೇಲೆ ಪ್ರಮೋಷನ್. ಅದು ಅಂದರೆ ಪೊಲೀಸ್ ಅಪ್ಲರಿಗೆಲ್ಲ ಏನು ಕೆಲಸ ಸ್ವಾಮಿ? ಆ ದೊಡ್ಡ ಮನುಷ್ಯರು ಆ ಚೀಫ್ ಮಿನಿಸ್ಟರ್ ಬಂದಾಗ ಸುರೂಟ್ ಅಂತ ಸುರುತ್ತದೆ. ಏನು ಕೆಲಸ ಸ್ವಾಮಿ? ನೀತಿಯಲ್ಲಿ ಜನ ಸ್ವಾಮಿ. ಅದಕ್ಕೆ ನಾವು ಪೊಲೀಸ್ ಅಪ್ಲರ್ ನಾವೆಲ್ಲ ಕಾಡು ಸೇರ್ಕೊಂಡ್ಬಿಟ್ಟು ಒಂದು ಸ್ಟ್ಯಾಟಸ್ ಕೊಟ್ಬಿಟ್ಟಿದ್ದೀವಿ. ನೀವು ಅದೊಂದು ನಿಮ್ಮ ಜೀವಮಾನ ಇರೋ ತನಕ, ನಿಮ್ಮ ಜೀವಮಾನ ಇರೋ ಗಂಟ ಕಾಕಿ ತಪ್ಪದೆ ಹೋಗ್ಲಿ. ಏನಾದ್ರು ಹೆಣ ಬಿತ್ತು ಅಂದರೆ ನಿಮ್ಮ ಹೆಣ ಬೀಳಾಕ ಗಂಟಕ್ಕೆ ಹಾಕಿಟ್ಟು ಬಿದ್ದಿದೆ ಅಂತ. ಮೊನ್ನೆ ತಾನೇ ಜೈಲಿಂದ ಬಿಟ್ಟವ್ರೆ. ನಿನ್ನೆ ಯಾವುದೋ ಒಂದು ದೊಡ್ಡ ಬಂಗ್ಲೆ ಕೆಲ್ಸಕ್ಕೆ ಹೋಗ್ಬಿಟ್ಟು ಕಳ್ತನ ಮಾಡಕ್ಕೆ ಹೋಗ್ಬಿಟ್ಟು ಒಂದು ಮುದುಕಿ ತಲೆ ಮೇಲೆ ಕಾಲಿಟ್ಬಿಟ್ಟು ರಂಪು ರಾಮಾಯಣ ಆಗೋದು. ಅಲ್ಲಿಂದ ತಪ್ಪು ಬರ್ಬೇಕು, ಸಾಹಸ ಮಾಡ್ಬೇಕಾಯ್ತು. ಇವತ್ತು ಹಂಗೆ ಆಗ್ಬಿಡಕ್ಕಿಲ್ಲ. ಯಾವುದಾದ್ರು ದೊಡ್ಡ ಬಂಗ್ಲೆಗೆ ಹೋಗ್ತೀನಿ, ಕಳ್ತನ ಮಾಡ್ತೀನಿ, ದುಡ್ಡು ಸಂಪಾದನೆ ಮಾಡ್ತೀನಿ. ಹಂಗೆ ಹೋದ್ರೆ ನಮ್ಮ ಹೆಣ್ಣು ಮಗವಾದಿ ಕೊಡ್ತಾರೆ ಸ್ವಾಮಿ. ಅದಕ್ಕೆ ಹೇಳೋದು, ಇರೋರೆಲ್ಲ ಬರೋರೆಲ್ಲ ದುಡ್ಡಿಗಾಗಿ, ಜನ ಸೇರೋರೆಲ್ಲ ಸಾರೋರೆಲ್ಲ ದುಡ್ಡಿಗಾಗಿ. ಇರೋರೆಲ್ಲ ಬರೋರೆಲ್ಲ ದುಡ್ಡಿಗಾಗಿ, ಜನ ಸೇರೋರೆಲ್ಲ ಸಾರೋರೆಲ್ಲ ದುಡ್ಡಿಗಾಗಿ. ದುಡ್ಡ ತಾಯಿ ದುಡ್ಡ ತಂದೆ, ದೊಡ್ಡವರುಂಟೆ ದುಡ್ಡಿನ ಮುಂದೆ ಪಾಪ ಪುಣ್ಯ ಮಾನ ಪ್ರಾಣ ದುಡ್ಡಿಗಾಗಿ. ಇದೊಡ್ಡೆ ಜೀವನ, ಇದುಡ್ಡೆ ಪಾವನ, ಲಾಸಕ್ಕೂ ವಿನೋದಕ್ಕೂ ದುಡ್ಡೆ ಕಾರಣ. ದುಡ್ಡೆ
ದೊಡ್ಡಪ್ಪ, ಇರೋರೆಲ್ಲ ಬರೋರೆಲ್ಲ ದುಡ್ಡಿಗಾಗಿ, ಜನ ಸೇರೋರೆಲ್ಲ ಸಾರೋರೆಲ್ಲ ದುಡ್ಡಿಗಾಗಿ. ಹೇ ಸದಾರಾಮ, ಯಾರೋ ಜೊತೆ ಹೊಂಟಿದ್ಯಾ? ಬಿಟ್ಬಿಡ ನಾನು 2 ದಿವಸ ಜೈಲಿಗೆ ಹೋಗಿ ಬರ್ತೀನಿ ಅಂದ್ರೊಳಗೆ ಯಾರೋ ಜೊತೆ ಹೋಗ್ತಿದ್ಯಾ? ತಡಿ, ನಮ್ಮ ಎಂಟ್ರಿ ದುಡ್ಡು ಕೊಟ್ಟು ಬರ್ತೀನಿ. ಹೇ